ಕೊನೆಗೂ ಬಹುನಿರೀಕ್ಷಿತ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷಾ ಸಂಸ್ಥೆಯ ಎಕ್ಸಿಟ್ ಪೋಲ್ ಹೊರಬಿದ್ದಿರುವಂಥದ್ದು. ದೇಶದ ಅತಿದೊಡ್ಡ ಸೆಫಾಲಜಿಸ್ಟ್ಗಳು ಮತ್ತು ಮೇನ್ಸ್ಟ್ರೀಮ್ ಮಾಧ್ಯಮಗಳು ಯಾವ ಕಾರಣಕ್ಕೂ ಕೂಡ ಮಹಾಗಠಬಂಧನ್ 3 ಡಿಜಿಟ್ ಮುಟ್ಟೋದಿಲ್ಲ, 3 ಅಂಕಿ ತಲುಪೋದಿಲ್ಲ ಅನ್ನುವಂತಹ ಒಂದು ಎಕ್ಸಿಟ್ ಪೋಲನ್ನು ಕೊಟ್ಟಿದ್ವು. ಆದರೆ ಈಗ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಅತ್ಯಂತ ಸ್ಪಷ್ಟವಾಗಿ ಹೇಳಿರುವಂಥದ್ದು ನೆಕ್ ಟು ನೆಕ್ ಫೈಟ್ ಇರುತ್ತೆ, ಬಹುದೊಡ್ಡ ಗೆಲುವು ಅಸಾಧ್ಯದ ಮಾತು ಅಂತ ಹೇಳೋದಕ್ಕೆ ಕಾರಣ ಇರುವಂಥದ್ದು. ಯಾಕಂದರೆ ಪ್ರದೀಪ್ ಗುಪ್ತಾ ಅವರು ಈ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲನ್ನು ಕೊಡೋಕ್ಕಿಂತ ಮುಂಚೆ ಹಲವು ಸುದ್ದಿವಾಹಿನಿಗಳಲ್ಲಿ ಕೂತ್ಕೊಂಡಾಗ ಬಹುಮುಖ್ಯವಾಗಿ 5 ವಿಚಾರಗಳನ್ನು ಹೇಳಿದ್ರು. ಆ 5 ವಿಚಾರಗಳನ್ನು ಏನು ಅಂದರೆ, ಈ ಸಲ ಅಲ್ಲ, ಈ ಹಲವು ಸಲ 90% ಜನ ಬಿಹಾರಿಗಳು ಜಾತಿಯ ಆಧಾರದ ಮೇಲೆ ಮತ ಹಾಕಿರ್ತಾರೆ ಪಕ್ಷಗಳಿಗೆ ನಿಷ್ಠೆಯನ್ನು ಇಟ್ಕೊಂಡು ಅನ್ನುವಂಥದ್ದು ಒಂದೇದಾದರೆ, ಎರಡನೇದ್ದು MY ನಿಷ್ಠೆ ಹೇಗಿದೆ, ಅದು ಮಹಿಳಾ, ಮುಸಲ್ಮಾನ್ ಮತ್ತು ಯಾದವರ ನಿಷ್ಠೆ ಹೇಗಿದೆ, RJD ಜೊತೆಯಲ್ಲಿ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅನ್ನೋದನ್ನು ಹೇಳಿದರು. ಅದಾದಮೇಲೆ ಮೂರನೇದು ಮೇಲ್ವರ್ಗದ ಭೂಮಿಹಾರ್ ಇರಬಹುದು, ಬ್ರಾಹ್ಮಣ ಇರಬಹುದು, ಠಾಕೂರ್ ಇರಬಹುದು, ಈ ಎಲ್ಲ ಸಮಾಜದ ಮತಗಳು ಸ್ಟ್ರಾಂಗ್ ಆಗಿ ಬಿಜೆಪಿ NDA ಜೊತೆಯಲ್ಲಿ, ಬಿಜೆಪಿ ಜೊತೆಲಲ್ಲ NDA ಜೊತೆಯಲ್ಲಿದೆ ಅನ್ನೋದನ್ನು ಹೇಳಿತ್ತು. ಇದಲ್ಲದೆ ಯುವ ಮತ್ತು ಮಹಿಳೆಯರ ಮತ ಯಾರ ಪರ ವಾಲುತ್ತೆ ಅವರಿಗೆ ಲಾಭ ಆಗುತ್ತೆ ಅನ್ನೋದನ್ನು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದು. ಇದರ ಜೊತೆಯಲ್ಲಿ ಮಲ ಹಾಗೂ ಮಹಾದಲಿತ್ ಲೆಕ್ಕ ಯಾರಿಗೆ ಪಕ್ಕ ಆಗುತ್ತೆ ಅನ್ನೋದರ ಆಧಾರದ ಮೇಲೆ ಈ ರಿಸಲ್ಟ್ ನಿಂತ್ಕೊಳ್ಳುತ್ತೆ, ಎಕ್ಸಿಟ್ ಪೋಲ್ ನಿಂತ್ಕೊಳ್ಳುತ್ತೆ ಅನ್ನೋದನ್ನ ಹೇಳಿತ್ತು. ವಿಶೇಷ ಅಂದರೆ ಈ ಸಲ 72 ಲಕ್ಷ ಹೆಚ್ಚಿನ ಮತಗಳು ಮತದಾನ ಆಗಿದ್ದು, ಹೆಚ್ಚು ಮತದಾರರು ಮತ ಹಾಕಿದ್ದು. ಈ ಲೆಕ್ಕಕ್ಕೆ ನೋಡಿದ್ರೆ 72 ಲಕ್ಷವನ್ನ 243 ವಿಧಾನಸಭಾ ಕ್ಷೇತ್ರಗಳಿಗೆ ಡಿವೈಡ್ ಮಾಡಿದ್ರೆ ಸರಿಸುಮಾರು 29,000 ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿದಾಗಿ ಮತ ಗುದ್ದಿ ಹೋಗಿದ್ರು. 29,000 ಲೀಡ್ ಯಾರಿಗೋಗುತ್ತೆ, ಯಾರಿಗೆ ಬರುತ್ತೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಇಲ್ಲಿ ಎಲ್ಲಕ್ಕಿಂತಲೂ ಮುಖ್ಯವಾಗಿ ನೋಡಿ, ಸುಮಾರು 2.47 ಕೋಟಿ ಪುರುಷರು, 2.52 ಕೋಟಿ ಮಹಿಳೆಯರು, ಅಂದರೆ ಪುರುಷರಿಗಿಂತ ಹೆಚ್ಚು ಮಹಿಳೆಯರು ಇಲ್ಲಿ ಮತ ಹಾಕಿರುವಂಥದ್ದು. ಈ ಲೆಕ್ಕಕ್ಕೆ ನೋಡಿದ್ರೆ ಆಕ್ಸಿಸ್ ಮೈ ಇಂಡಿಯಾ ತುಂಬ ಸ್ಪಷ್ಟವಾಗಿ ಹೇಳಿರುವಂಥದ್ದು NDAಗೆ 43% ವೋಟ್ ಶೇರ್ ಸಿಗುತ್ತೆ, ಮಹಾಗಠಬಂಧನ್ಗೆ 41% ವೋಟ್ ಶೇರ್ ಸಿಗುತ್ತೆ, ಕೇವಲ 2% ವ್ಯತ್ಯಾಸ ಇರುತ್ತೆ ಅನ್ನೋದನ್ನ ಹೇಳಿದೆ. ಇದಲ್ಲದೆ ಜನ್ ಸೂರಜ್ ಪಕ್ಷಕ್ಕೆ ಈ ಹಿಂದಿನ ಎಲ್ಲ ಸಮೀಕ್ಷಾ ಸಂಸ್ಥೆಗಳ ಎಕ್ಸಿಟ್ ಪೋಲ್ಗಳು ಯಾವ ನಂಬರೂ ಸಿಗೋದಿಲ್ಲ ಅಂತ ಹೇಳಿದ್ವು. ಆದರೆ ಇಲ್ಲಿ ಆಕ್ಸಿಸ್ ಮೈ ಇಂಡಿಯಾ 1 ಅಥವಾ 2 ಸ್ಥಾನಗಳನ್ನು ಗೆಲ್ಲೋ ಸಾಧ್ಯತೆ ಇದೆ, 4% ವೋಟ್ ಶೇರ್ ತಗೊಳುತ್ತೆ. ಇದಲ್ಲದೆ ಇತರರು 12% ವೋಟ್ ಶೇರ್ ತಗೋತಾರೆ ಅನ್ನೋದನ್ನ ಹೇಳಿತ್ತು. ಹಾಗಿದ್ರೆ ಯಾರಿಗೆ ಯಾವ ಲೆಕ್ಕ ಬರುತ್ತೆ ನೋಡಿ, ಬಿಜೆಪಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 74 ಸ್ಥಾನ ಪಡೆದಿತ್ತು. ಈ ಸಲ 50ರಿಂದ 56 ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕು. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ನಿಖರವಾಗಿ ಹೇಳುವಂತಹ ಒಂದು ಸಮೀಕ್ಷಾ ಸಂಸ್ಥೆ ಈ ದೇಶದಲ್ಲಿ ಇದ್ರೆ ಬಹುಪಾಲು ಅದು ಆಕ್ಸಿಸ್ ಮೈ ಇಂಡಿಯಾ. JDU ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 43 ಸ್ಥಾನ ಗಳಿಸಿತ್ತು. ಈ ಸಲ ಆ ನಂಬರ್ 56ರಿಂದ 62ಕ್ಕೆ ಏರಿಕೆ ಆಗಬಹುದು. ಅಲ್ಲಿಗೆ ಬಿಜೆಪಿಗಿಂತ ಸ್ಟ್ರಾಂಗ್ ಆಗಿ ಮುಂದೆ ಇರುವಂಥದ್ದು NDA ಕೂಡದಲ್ಲಿ ಅದು JDU, ನಿತೀಶ್ ಕುಮಾರ್ ಅವರ JDU. ಇದಕ್ಕೂ ಕಾರಣ ಗುಜರಾತಿ ಲಾಬಿಗಳ ಕಾರಣಕ್ಕೆ ನಮ್ಮ ನಿತೀಶ್ ಕುಮಾರ್ಗೆ ಅಪಮಾನ ಆಗಬಾರ್ದು ಅಂತ ಅನುಕಂಪವಾಗಿ ಪರಿವರ್ತನೆಯಾದಂತಹ ಆಡಳಿತ ವಿರೋಧಿ ಅಲೆ ಆ ನಂಬರನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಇನ್ನು LJP ಚಿರಾಗ್ ಪಾಸ್ವಾನ್ ಅವರ ಪಕ್ಷ 11ರಿಂದ 16 ಸ್ಥಾನ ಪಡಿಬಹುದು, ಅಂದರೆ ಇದು ಗುಡ್ ನಂಬರ್. ಜೊತೆಯಲ್ಲಿ ಜಿತನ್ ರಾಮ್ ಮಾಂಜಿ ಅವರ HEM ಪಕ್ಷ 2ರಿಂದ 3 ಸ್ಥಾನ, RLM 2ರಿಂದ 4 ಸ್ಥಾನ. ಈ ಲೆಕ್ಕಕ್ಕೆ ಬಂದರೆ 121ರಿಂದ 141 ಸ್ಥಾನಗಳ ತನಕ ಬಿಜೆಪಿ ಗೆಲ್ಲೋದಕ್ಕೆ ಅವಕಾಶ ಇದೆ. ಆದರೆ ಗ್ಯಾರಂಟಿ ನಂಬರ್ 121 ಅಂತ ಹೇಳಿರುವಂಥದ್ದು. ಇನ್ನು ಮಹಾಗಠಬಂಧನ್ ಲೆಕ್ಕಕ್ಕೆ ಬಂದರೆ ಆಕ್ಸಿಸ್ ಮೈ ಇಂಡಿಯಾ ಲೆಕ್ಕಾಚಾರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಅಂದರೆ 2020 ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ RJD ಹೊರಹೊಮ್ಮಿತ್ತು. ಈ ಸಲ ಕೂಡ ಅತಿದೊಡ್ಡ ಪಕ್ಷವಾಗಿ RJD ಹೊರಹೊಮ್ಮುತ್ತೆ. 67ರಿಂದ 76 ಸ್ಥಾನಗಳನ್ನು ಗಳಿಸುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಹೇಳಿರುವಂಥದ್ದು. ಅಂದರೆ ಕಳೆದ ವಿಧಾನಸಭಾ ಚುನಾವಣೆಗಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಿರುವಂಥದ್ದು. ಕಾಂಗ್ರೆಸ್ 17ರಿಂದ 21 ಸ್ಥಾನ ಗಳಿಸಬಹುದು. ವಿಕಾಸ್ಶೀಲ್ ಇನ್ಸಾನ್ ಮುಖೇಶ್ ಸಾಹನಿ ಅವರ ಪಕ್ಷ 3ರಿಂದ 5 ಸ್ಥಾನ ಗಳಿಸಬಹುದು.
ಇನ್ನು ಎಡಪಕ್ಷಗಳು 10ರಿಂದ 14 ಸ್ಥಾನ ಗಳಿಸಬಹುದು. IIP ಮತ್ತು 1 ಸ್ಥಾನ. ಇದಲ್ಲದೆ ಬೇರೆಯವರ ಲೆಕ್ಕ ಕೂಡ ಕೊಟ್ಟಿದ್ದಾರೆ. ಈ ಲೆಕ್ಕಕ್ಕೆ ಬಂದರೆ ಮಹಾಗಠಬಂಧನ್ 98ಕ್ಕಿಂತ ಹೆಚ್ಚು 98ರಿಂದ 118 ಸ್ಥಾನಗಳನ್ನು ಗಳಿಸಬಹುದು ಅನ್ನೋದನ್ನ ಹೇಳಿರುವಂಥದ್ದು. ಇನ್ನೂ ಮುಖ್ಯವಾದ ವಿಚಾರ ಏನಂದ್ರೆ ಜನ್ಸೂರಜ್ ಪಕ್ಷ 1 ಅಥವಾ 2 ಸ್ಥಾನಗಳನ್ನು ಗಳಿಸಬಹುದು. MIM ಕೂಡ 1 ಅಥವಾ 2 ಸ್ಥಾನ ಗಳಿಸಬಹುದು. ಒಟ್ಟು ಇತರರು, ಅದು ಜನ್ಸೂರಜ್ ಪಕ್ಷ MIM ಯಾವುದೇ ಇರಬಹುದು, 1ರಿಂದ 5 ಸ್ಥಾನ ಗಳಿಸಬಹುದು ಅಂತ ಹೇಳಿದೆ. ಅಲ್ಲಿಗೆ ಒಂದು ಪಕ್ಕ ಆಗತ್ತೆ, ನಿತೀಶ್ ಕುಮಾರ್ ಅವರು ಮೇಲುಗೈ ಸಾಧಿಸ್ತಾರೆ ಇಂಡಿಯಾ ಕೂಟದಲ್ಲಿ. ಇನ್ನು ಮಹಾಗಠಬಂಧನದಲ್ಲಿ RJD ಸ್ಟ್ರಾಂಗ್ ಆಗಿದೆ. ನಿನ್ನೆಯ ಲೆಕ್ಕ ಒಂದು ಬಿಹಾರದಲ್ಲಿ ಚರ್ಚೆ ಆಗಿರುವಂಥದ್ದು, ಅಶೋಕ್ ಚೌಧರಿ ಅನ್ನುವಂತಹ RJDಯಲ್ಲಿದ್ದಂತಹ ನಾಯಕ JDU ಸೇರಿದ್ರು, MLC ಮಾಡಿ ಅವರನ್ನು ಮಿನಿಸ್ಟರ್ ಮಾಡಿದ್ರು ನಿತೀಶ್ ಕುಮಾರ್. ಲಾಲು ಪ್ರಸಾದ್ ಯಾದವ್ ಅವರ ಆಪ್ತ, ಮಾಜಿ ಆಪ್ತ, ಈಗ ನಿತೀಶ್ ಕುಮಾರ್ ಅವರ ಜೊತೆಯಲ್ಲಿರುವಂತಹ ಅಶೋಕ್ ಚೌಧರಿ ಅವರು ಮಧ್ಯರಾತ್ರಿ ಲಾಲು ಪ್ರಸಾದ್ ಯಾದವ್ ಅವರ ಮನೆಗೆ ಎಡತಾಕಿದ್ದು ಮತ್ತು ಒಂದು ಮಾತುಕತೆ ನಡೆದು ಬಂದಿದೆ ಎನ್ನುವಂತಹ ಚರ್ಚೆ ಜೋರಾಗಿ ನಡೀತಿದೆ. ಒಂದು ವೇಳೆ ಬಿಜೆಪಿ ಈಗಲೂ ಕೂಡ ನಿತೀಶ್ ಕುಮಾರ್ ಅವರ ಮಾತು ಕೇಳದೆ ಹೋದ್ರೆ ಗಠಬಂಧನ್ಗಳು ಕೌಂಟ್ ಆಗೋದಿಲ್ಲ. JDU ಮತ್ತು RJD ಮತ್ತೆ ಸಖ್ಯ ಬೆಳೆಸುತ್ತೆ. ನಿತೀಶ್ ಕುಮಾರ್ ಅವರು ಕೆಲವು ಅವಧಿಗಾದ್ರೂ CM ಆಗ್ತಾರೆ ಅನ್ನುವಂತಹ ಚರ್ಚೆ ಏನಿತ್ತು, ಕೇಂದ್ರ ಸರ್ಕಾರಕ್ಕೆ ಬಹುದೊಡ್ಡ ಸಂಚಕಾರ ಬರಬಹುದು ಅನ್ನುವಂತಹ ನಿರೀಕ್ಷೆ ಏನಿತ್ತು, ಅದು ನಿಜವಾಗುತ್ತೆ ಅನ್ನುವಂತಹ ಲೆಕ್ಕವನ್ನ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಹೇಳ್ತಿದೆ. ಹಾಗಿದ್ರೆ ಎಕ್ಸಿಟ್ ಪೋಲ್ ಹೇಳಿದ್ದೆ ಸತ್ಯಾನ? ನವೆಂಬರ್ 14ರ ರಿಸಲ್ಟ್ ಮುಖ್ಯ ಆಗುತ್ತೆ. ಆದರೆ ಒಂದು ನಿಖರ ನಂಬರ್ ನೋಡಿ, 98 ಅಥವಾ 118 ಮಹಾಗಠಬಂಧನ್ ಗೆಲ್ಲುತ್ತೆ ಅಂದ್ರೆ ಒಂದು 5 ಮೈನಸ್ ಅಥವಾ ಒಂದು 5 ಪ್ಲಸ್ ರಿಸಲ್ಟ್ ಅಲ್ಲಿ ಕಾಣಿಸಬಹುದು ಅನ್ನುವಷ್ಟರ ಮಟ್ಟಿಗೆ ಅಕ್ಯುರೇಟ್ ಆಗಿ ಆಕ್ಸಿಸ್ ಮೈ ಇಂಡಿಯಾ ಹೇಳುತ್ತೆ. ಇನ್ನು NDA ಲೆಕ್ಕ ಕೂಡ 121ರಿಂದ 141 ಗೆಲ್ಲುತ್ತೆ ಅಂದ್ರೆ ಒಂದು 5 ಹೆಚ್ಚು ಕಮ್ಮಿ ಆಗುತ್ತೆ. ಈ ಅದರ್ಸ್ ಕೂಡ ಅದೇ ಲೆಕ್ಕ ಆಗುತ್ತೆ. ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ತುಂಬಾ ಸುಲಭಕ್ಕೆ NDA ಕೂಟ ಆಗಲಿ ಮಹಾಗಠಬಂಧನ್ ಆಗಲಿ ಮ್ಯಾಜಿಕ್ ನಂಬರ್ ತಗೊಳ್ಳೋದಕ್ಕೆ ಕಷ್ಟ ಸಾಧ್ಯ. ಹಾಗಿದ್ರೆ ಆಕ್ಸಿಸ್ ಮೈ ಇಂಡಿಯಾ ಈ ರಿಸಲ್ಟ್ನ ಬಗ್ಗೆ ನಿಮ್ಮ ನಿರೀಕ್ಷೆಗಳೇನಿರಬಹುದು? ಯಾಕಂದ್ರೆ ಇನ್ನು ಕೇವಲ 48 ಗಂಟೆಗಳು ಉರುಳು ಬಿಟ್ರೆ ರಿಸಲ್ಟ್ ಬರುತ್ತೆ. ಬಿಹಾರದ ಲೆಕ್ಕ ಏನು ಅನ್ನುವಂತಹ ಕ್ಲಾರಿಟಿ ಸಿಗತ್ತೆ. ಆದರೆ ನಿತೀಶ್ ಕುಮಾರ್ ಅವರು ಇದೇ ನಂಬರೇ ಆದರೆ ಸುಮಾರು 60 ಸ್ಥಾನಗಳನ್ನು JDU, 50 ಸ್ಥಾನಗಳನ್ನು BJP, 70-75 ಸ್ಥಾನಗಳನ್ನು RJD ಗೆಲ್ಲೋದೇ ಆದರೆ ಕಾಂಗ್ರೆಸ್ ನಂಬರ್ ಕೂಡ ಕಮ್ಮಿ ಏನಿಲ್ಲ. 17ರಿಂದ 20 ಸ್ಥಾನಗಳನ್ನು ಕೊಟ್ಟಿರುವಂಥದ್ದು 21. ಈ ನಂಬರೇ ಆದರೆ ಮಹಾಗಠಬಂಧನ್ ಕೂಟದ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತಹ ಲೆಕ್ಕಾಚಾರಗಳು ಕಮ್ಮಿ ಏನಿರೋದಿಲ್ಲ. ಯಾಕಂದ್ರೆ ನಿತೀಶ್ ಕುಮಾರ್ ಅವರಿಗೆ ಚುನಾವಣೆ ಘೋಷಣೆ ಆದಾಗಿನಿಂದಲೂ ಕೂಡ ಹೆಜ್ಜೆ ಹೆಜ್ಜೆಗೆ BJP ನಾಯಕರು, ಅದರಲ್ಲೂ ಮುಖ್ಯವಾಗಿ ಅಮಿತ್ ಶಾ ಅಪಮಾನ ಮಾಡ್ತಾನೆ ಬಂದಿದ್ದಾರೆ. ಅದನ್ನ ಬಿಹಾರಿ ಜನರು ನೋಡ್ತಾ ಬಂದಿದ್ದಾರೆ. ಹಾಗಿದ್ರೆ ನಿಮ್ಮ ಲೆಕ್ಕ ಏನು? ಆಕ್ಸಿಸ್ ಮೈ ಇಂಡಿಯಾ ರಿಸಲ್ಟ್ ವರ್ಕೌಟ್ ಆಗುತ್ತಾ, ಅಥವಾ ಮಹಾಗಠಬಂಧನ್ ಈ ನಂಬರ್ಗಿಂತ ಹೆಚ್ಚಿನ ಸ್ಥಾನ ಗಳಿಸುತ್ತಾ, ಅಥವಾ NDAನೇ 140ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗಳಿಸುತ್ತಾ? ಕಮೆಂಟ್ ಮಾಡಿ.